ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. 22,000 ಕೋಟಿಯಷ್ಟು ಪ್ರತಿ ವರ್ಷ ಎಲ್ಲಿಂದ ಹೊಂದಿಸ್ತಿರೋ, ನಿಮ್ಮ ಹತ್ರ ದುಡ್ಡಿದೆಯೋ ದುಡ್ಡಿಲ್ವೋ ಅದನ್ನಾದ್ರೂ ಹೇಳಿ ಹೋಗ್ಲಿ. 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಹೊಂದಿಸಿದ್ರು ದುಡ್ಡನ್ನ. ಸಂಪತ್ಭರಿತವಾದಂತ ರಾಜ್ಯ, ಇಷ್ಟು ತೆರಿಗೆ ಮೂಲಕದಲ್ಲಿ ಇಷ್ಟೆಲ್ಲ ಕಟ್ಟಿಸ್ಕೊತೀರಿ. ಬೆಂಗಳೂರು ನಗರದ ಪರಿಸ್ಥಿತಿ ಏನಾಗಿದೆ? ಯಾವ್ದಾದ್ರು ರಸ್ತೆ ಹಾಕ್ಸಿದೀರಾ? ಕೊನೆ ಪಕ್ಷ ಸರ್ವಣ ಅವ್ರು ಹೇಳಿದಂಗೆ ಒಂದು ಗುಡ್ಡಿ ಮುಚ್ಚಿದೀರಾ? ಜನಗಳು ಇವತ್ತು ಟ್ಯಾಂಕರ್ಗಳಲ್ಲಿ ನೀರು ಹೊಡೆಸ್ಕೊಳ್ತಕ್ಕಂಥದ್ದು. 3,000 ರೂಪಾಯಿ ಒಂದೊಂದು ಟ್ಯಾಂಕರ್ಗೆ ನೀರಿನ ಬೆಲೆ. ಆ ಪರಿಸ್ಥಿತಿಗೆ ಇವತ್ತು ನಮ್ಮ ನಗರವನ್ನ ದುಡಿದಿರಿ. ದೇಶದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನ ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ. ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬಯಲ್ಗೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು. ಆದ್ರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಹಾಗಾಗಿ ಏನೇ ಪೊಲಿಟಿಕಲ್ ವೆಂಜನ್ಸ್ ಇವತ್ತು ನಮ್ಮ ವಿರುದ್ಧವಾಗಿ ಅವರು ಎಸಿಬಹುದು. ಇದನ್ನ ನಾವು ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇಟ್ಕೊಂಡಿದೀವಿ. ಅದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೈತಿಕವಾದಂತ ರಾಜಕಾರಣ, ಇಲ್ಲಿವರೆಗೂ ರಾಜಕಾರಣದ ಬದುಕಲ್ಲಿ ನೈತಿಕತೆ ಅಂತಕ್ಕಂಥ ಪದಕ್ಕೆ ಒಂದು ವ್ಯಾಲ್ಯೂ ಕೊಟ್ಟು ಬದುಕಿದೀವಿ ನಾವು. ಹಾಗಾಗಿ ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಎದುರಿಸಬೇಕು ಏನೋ ಕಟಾಕಟ್ ಅಂದ್ರಲ್ಲ, ಇಲ್ಲಿ ಎಲ್ಲ ಕಟ್ ಆಗ್ತಾ ಇದೆಯಲ್ಲ, ಕಟ್ ಮಾಡಿ ಕೊಡ್ತಾ ಇದಾರಲ್ಲ, ಇದು ಏನು ಅಂತ ಪಾಪ ಬಹಳ ಕನ್ಫ್ಯೂಷನ್ ಅಲ್ಲಿ ಇದಾರೆ ನಾಡಿನ ಹೆಣ್ಮಕ್ಳು. ಟಕಾಟಕ್ ಕಟಾಕಟ್ ಎಲ್ಲ ಕಟ್ಟಾಗಿ ಬರ್ತಾ ಇದೆ. ಅದು ಯಾವಾಗ ಬರೋದು ಗೊತ್ತಿಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.